Hello guys, welcome back to Ashita Kim Vlogs. ಗೈಸ್ ಎಷ್ಟೊಂದು ಜನ ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಹಾಕಿದ್ದೀರಾ ಆಪ್ಷನ್ ಎಂಟ್ರಿದು ವೀಡಿಯೋ ಬೇಕು ಅಂತ. ಸೊ ಎಸ್ ದ ವೀಡಿಯೋ ಗೈಸ್. ನಾನು ಯಾವ ಥರ ಕಾಲೇಜ್ ಲಿಸ್ಟ್ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಗೈಸಿಗೆ ಎಷ್ಟೊಂದು ಜನ ಕೇಳಿದ್ದೀರಾ ಅಕ್ಕ ನಾನು ರ್ಯಾಂಕ್ 60 ಇದೆ, 70K ಇದೆ, ಒಳ್ಳೆ ಕಾಲೇಜ್ ಸಿಗುತ್ತಾ ಅಂತ. ಸಿಕ್ಕೇ ಸಿಗುತ್ತೆ ಗೈಸ್. ನೀವೇನು ಮಾಡಬೇಕು ಅಂತ, ಈಗ ರ್ಯಾಂಕ್ ಹೋಯ್ತಾ ಬಿಟ್ಬಿಡಿ ಈಗ. ಸೊ ಇವಾಗ ನೀವು ಕಾಲೇಜ್ ಲಿಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ. ಸೊ ಕರೆಕ್ಟಾಗಿ ಕಾಲೇಜ್ ಲಿಸ್ಟ್ನ ಮಾಡಿ ಕೂತ್ಕೊಂಡು 2-3 ಡೇಸ್ ರಿಸರ್ಚ್ ಮಾಡಿ ಯಾವ್ಯಾವ ಕಾಲೇಜ್ ಹಾಕೋದು. ಅದಾದಮೇಲೆ ಕಾಲೇಜ್ ವೆಬ್ಸೈಟ್ಗೆ ಹೋಗಿ ಎಷ್ಟೆಷ್ಟು ಪ್ಲೇಸ್ಮೆಂಟ್ಸ್ ಆಗಿದೆ ಅಂತ ಚೆಕ್ ಮಾಡಿ. ಕಾಲೇಜ್ ಅವ್ರದ್ದು ವೆಬ್ಸೈಟ್ ಇರುತ್ತೆ, ಅದರಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ. ಎಷ್ಟು ಪ್ಲೇಸ್ಮೆಂಟ್ಸ್ ಆಗಿದೆ, ಯಾವ್ಯಾವ ಬ್ರಾಂಚ್ ಇದೆ, ಎಷ್ಟೆಷ್ಟು ಸೀಟ್ಸ್ ಇದೆ ಅಂತ. ಸೊ ಅದನ್ನೆಲ್ಲ ಚೆಕ್ ಮಾಡಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಗೈಸ್ ಈಗ ನಾನು ಕಾಲೇಜ್ ಲಿಸ್ಟ್ನ ಶೇರ್ ಮಾಡ್ಕೋತೀನಿ. ಈ ಕಡೆ ಸೈಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಯಾವ್ಯಾವ ಕಾಲೇಜ್ ಹಾಕಿದೆ ಅಂತ. ಫಸ್ಟ್ ಬಂದು ನಾನು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಕಿದೆ, CSCಲಿ ಮೇಯ್ನ್ ಬ್ರಾಂಚ್ ಇದು ಗೈಸ್. ನಾನು ಫಸ್ಟು 5 ಕಾಲೇಜಸ್ ಹಾಕಿದ್ದು, ಟಾಪ್ ಕಾಲೇಜಸ್. ನನಗೆ ಸಿಗ್ತಾ ಇರಲಿಲ್ಲ ನನ್ನ ರ್ಯಾಂಕಿಗೆ, ಬಟ್ ಸ್ಟಿಲ್ ಹಾಕಿದೆ. ನೀವು ನಿಮ್ಗೆ ಯಾವ ಥರ ಬೇಕು ಆ ಥರ ಅರೇಂಜ್ ಮಾಡಿ. ನಾನು ಫಸ್ಟು ಟಾಪ್ ಕಾಲೇಜಸ್, ಅದಾದಮೇಲೆ ನನಗೆ ಸಿಗ್ಬೋದು ಅಂತ ಇರೋ ಕಾಲೇಜಸ್, ಅದಾದಮೇಲೆ ಇದು ಸಿಗುತ್ತೆ ಅನ್ನೋ ಕಾಲೇಜಸ್ ಹಾಕಿದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಅರೇಂಜ್ ಮಾಡ್ಕೊಳ್ಳಿ. ಈಗ ನನ್ನದೇ ಥರ ಮಾಡಬೇಕು ಅಂತ ಏನಿಲ್ಲ. ಸೆಕೆಂಡ್ ಕಾಲೇಜ್ ಬಂದು MS ರಾಮಯ್ಯ ಹಾಕಿದೆ, ಮೇಯ್ನ್ ಬ್ರಾಂಚ್ದು. ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಹಾಕಿದೆ, AML ಬ್ರಾಂಚ್ ಹಾಕಿದೆ. ದೆನ್ ನೆಕ್ಸ್ಟ್ ಬಂದು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಕಿದೆ. ಅದರಲ್ಲಿ ಬಂದು ಕಂಪ್ಯೂಟರ್ ಸೈನ್ಸ್ ಹಾಕಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಹಾಕಿದೆ. ದೆನ್ ಬಂದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅದರಲ್ಲಿ CS ಹಾಕಿದೆ, AML ಹಾಕಿದೆ. ದೆನ್ ಬಂದು BIT ಹಾಕಿದೆ, ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅದರಲ್ಲಿ ನಾನು ಗೈಸ್ CS ಹಾಕಿದೆ, AML ಹಾಕಿದೆ. ಗೈಸ್ ನೆಕ್ಸ್ಟ್ ಕಾಲೇಜ್ ಬಂದು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದು ಮೈಸೂರಲ್ಲಿರೋ ಕಾಲೇಜು. ಮೈಸೂರಲ್ಲಿ ಕರೆಕ್ಟಾಗಿರೋದೆ. ನಾನು ಹಾಕಿದ ಕಾಲೇಜ್ ಯಾವ್ದು ಅಂದರೆ JSS, NIE ಮತ್ತು ವಿದ್ಯಾವರ್ಧಕ. ಇನ್ನು ಅದು ಬಿಟ್ಟು ಇನ್ನೆಲ್ಲ ಬೆಂಗಳೂರು ಕಾಲೇಜಸ್ಸೇ ಹಾಕಿದ್ದು ನಾನು. ಬಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್, ಲೈಕ್ ನಮ್ಮ ಮನೆಯವರಲ್ಲಿ ಏನಂದರೆ ಮೈಸೂರು ಕಾಲೇಜೇ ಸಿಗಬೇಕು ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಬಟ್ ಸ್ಟಿಲ್ ನನಗೆ ಸಿಗಲಿಲ್ಲ. ನಾನು ಹೇಳ್ತೀನಿ, ಈ ಸ್ಟೋರಿ ಹೇಳ್ತೀನಿ. ಅದಾದಮೇಲೆ ಇದೆಲ್ಲ ಲಿಸ್ಟೆಲ್ಲ ಶೇರ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಕಾಲೇಜ್ ಯಾವ್ದು ಹಾಕಿದ್ದು ಅಂದರೆ NIE ನಾರ್ತ್ ಕ್ಯಾಂಪಸ್. ಅದರಲ್ಲಿ ನಾನು CSE ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 2 ಹಾಕಿದೆ. ನೆಕ್ಸ್ಟ್ ಕಾಲೇಜ್ ಬಂದು RNS ಹಾಕಿದೆ, ಅದರಲ್ಲಿ CS ಮತ್ತು AML 2 ಹಾಕಿದೆ. ನೆಕ್ಸ್ಟ್ ಬಂದು ನ್ಯೂ ಹಾರಿಝನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, CS ಆ್ಯಂಡ್ A 2 ಹಾಕಿದೆ. ದೆನ್ ನೆಕ್ಸ್ಟ್ ಬಂದು BNM ಹಾಕಿದೆ, ಅದರಲ್ಲೂ ಅಷ್ಟೇ CS ಆ್ಯಂಡ್ AE ಹಾಕಿದೆ. ದೆನ್ ಬಂದು ಸರ್ ಎಂ ವಿಶ್ವೇಶ್ವರಯ್ಯ ಆಫ್ ಟೆಕ್ನಾಲಜಿ, ಅದರಲ್ಲಿ ಬಂದು CS AML 2 ಹಾಕಿದೆ. ನೆಕ್ಸ್ಟ್ ಬಂದು CMR ಹಾಕಿದೆ, CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದರಲ್ಲಿ ಬಂದು CS ಮತ್ತು AML ಹಾಕಿದೆ. ನೆಕ್ಸ್ಟ್ ಬಂದು JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಷನ್, ಇದರಲ್ಲಿ CSE ಬ್ರಾಂಚ್ ಹಾಕಿದೆ ಮತ್ತು AML ಬ್ರಾಂಚ್ ಹಾಕಿದೆ. ಅದಾದಮೇಲೆ ನೆಕ್ಸ್ಟ್ ಕಾಲೇಜ್ ಹಾಕಿದ್ದು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅದರಲ್ಲಿ ಬಂದು CSE ಹಾಕಿದೆ, AML ಹಾಕಿದೆ. ಗೈಸ್ ನೆಕ್ಸ್ಟ್ ಹಾಕಿದ್ದು MVJ ಕಾಲೇಜು, ಇದರಲ್ಲಿ ಕಂಪ್ಯೂಟರ್ ಸೈನ್ಸ್ ಹಾಕಿದೆ. ದೆನ್ ಬಂದು SJB ಹಾಕಿದೆ, ಇದರಲ್ಲೂ CS ಹಾಕಿದೆ. ದೆನ್ ರೇವಾ ಯೂನಿವರ್ಸಿಟಿಲೂ CS ಹಾಕಿದೆ. ದೆನ್ ಗ್ಲೋಬಲ್ ಅಕಾಡೆಮಿಯಲ್ಲಿ CS ಹಾಕಿದೆ. ಸೊ ಇದು ನನ್ನ ಕಾಲೇಜ್ ಲಿಸ್ಟ್ ಆಗಿತ್ತು. ಕರೆಕ್ಟಾಗಿ 30 ಲಿಸ್ಟ್ ಮಾಡಿರೋದು. ವಿತ್ ಬ್ರಾಂಚಸ್ ಹೋದರೆ ಒಂದು 15 ಬರುತ್ತೆ, 15 to 14 ಕಾಲೇಜಸ್ ಹಾಕಿದೆ. ನಂದು ಸ್ಟೋರಿ ಹೇಳ್ತೀನಿ, ಯಾವ್ಯಾವ ಅಲಾಟ್ಮೆಂಟಲ್ಲಿ ಯಾವ್ಯಾವ ಕಾಲೇಜ್ ಸಿಕ್ತು ಅಂತ. ಫಸ್ಟ್ ಮಾಕ್ ಅಲಾಟ್ಮೆಂಟಲ್ಲಿ ಯಾವ ಕಾಲೇಜ್ ಸಿಕ್ತು ಅಂದರೆ ನನಗೆ ವಿದ್ಯಾವರ್ಧಕ ಸಿಕ್ತು. ಆ್ಯಂಡ್ ಮನೆಯವ್ರು ತುಂಬ ಖುಷಿಯಾಗಿದ್ರು ಮಾಕ್ ಅಲಾಟ್ಮೆಂಟಲ್ಲಿ ವಿದ್ಯಾವರ್ಧಕ ಸಿಕ್ತಾಗ. ಯಾಕಂದರೆ ನಮ್ಮೂರಿಗೆ ವಿದ್ಯಾವರ್ಧಕ ಕಾಲೇಜ್ ಹತ್ರ, 1 hour, ಬೆಂಗಳೂರಿಗಿಂತ ಮೈಸೂರು ಹತ್ರ ಆಯಿತು. ಸೊ ಏನು ಅಂದ್ಕೊಂಡಿದ್ರು, ಫಸ್ಟ್ ರೌಂಡಲ್ಲಿ ವಿದ್ಯಾವರ್ಧಕ ಸಿಕ್ಕಿದ್ರೆ ಅಲ್ಲಿಗೆ ಜಾಯಿನ್ ಮಾಡಿಸೋಣ ಅಂತಲೇ ಡಿಸೈಡ್ ಆಗೋದು ನಾನು. ಸೊ ಎಲ್ಲರೂ ಖುಷಿಯಾಗಿರು, ಮನೇಲಿ ವಿದ್ಯಾವರ್ಧಕ ಕಾಲೇಜ್ ಸಿಗುತ್ತೆ ಬಿಡು ಅಂತೆಲ್ಲ. ಬಟ್ ಟ್ವಿಸ್ಟ್ ಏನಾಯಿತು ಅಂದರೆ ಫಸ್ಟ್ ರೌಂಡಲ್ಲಿ MVJ ಕಾಲೇಜ್ ಸಿಕ್ತು. MVJ ಕಾಲೇಜ್ ನಾನು ಅಂದ್ಕೊಂಡಿರಲಿಲ್ಲ ಸಿಗುತ್ತೆ ಅಂತ, ಬಟ್ ಸ್ಟಿಲ್ ಸಿಕ್ಬಿಡ್ತು. ನಾನು ಇದೇ ತಪ್ಪು ಮಾಡಿದ್ದು. ಆ ಕಾಲೇಜ್ ಇಷ್ಟ ಇಲ್ಲ ಅಂದರೂ ಹಾಕ್ಬಿಟ್ಟಿದೆ. ಅದು ಔಟ್ಸ್ಕಟ್ಸಲ್ಲಿ ಇರೋದು ಬೆಂಗಳೂರಲ್ಲಿ. ನಾನು ಕಾಲೇಜ್ ಇಷ್ಟ ಇಲ್ಲ ನನಗಿಂತ ಮನೆಗೆ ತುಂಬ ದೂರ, ಯಾರು ಅಲ್ಲಿಂದ ಬರೋಕ್ಕೆಲ್ಲ ದೂರ ಆಗುತ್ತೆ. ಆ್ಯಂಡ್ ಸ್ಟಿಲ್ ಇನ್ನೂ ಬೆಟರ್ ಕಾಲೇಜ್ ಸಿಗ್ಬೋದು ಅನ್ನೋ ಇತ್ತು ಸೆಕೆಂಡ್ ರೌಂಡಲ್ಲಿ. ಸೊ ನಾನು ಆ ಕಾಲೇಜ್ ಬೇಡ ಅಂದ್ಬಿಟ್ಟು ಓಲ್ಡಲ್ಲಿ ಇಟ್ಟು ಸೆಕೆಂಡ್ ರೌಂಡಿಗೆ ಹೋದೆ. ಸೆಕೆಂಡ್ ರೌಂಡಲ್ಲಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ವಿದ್ಯಾವರ್ಧಕ ಕಾಲೇಜ್. ಸೊ ಈಗ ನೀವಾಗ ನನ್ನ ವೀಡಿಯೋಸ್ ನೋಡ್ತೀರಾ, ನಾನು ಅವಾಗ ಬೇರೆಯವ್ರ ವೀಡಿಯೋಸ್ ನೋಡ್ತಿದ್ದೆ. ಅವಾಗ ಎಷ್ಟೊಂದು ಜನ ಏನು ಅಂದಿದ್ದು ಅಂದರೆ, ನಿಮ್ಗೆ ಯಾವುದಾದ್ರೂ ಕಾಲೇಜ್ ಇಷ್ಟ ಇದ್ದರೆ, ನಿಮ್ಮ ರ್ಯಾಂಕಿಗೆ ಹೋದ ಹತ್ರ ಇದ್ದರೆ, ಸೊ ಅದನ್ನ ನೀವು ಟಾಪ್ 1ಅಲ್ಲಿ ಹಾಕಿ, ಅದು ನಿಮ್ಗೆ ಆ ಕಾಲೇಜ್ ಸಿಗುತ್ತೆ ಅಂತ. ನಾನು ವಿದ್ಯಾವರ್ಧಕನ ಟಾಪ್ 1ಅಲ್ಲಿ ಹಾಕಿದರೆ ಫಸ್ಟ್ ರೌಂಡಲ್ಲಿ ರೀಅರೇಂಜ್ ಮಾಡೋಕ್ಕೆ ಬಿಟ್ಟಿದ್ದಾಗ, ಸೊ ನಾನು ಇಷ್ಟೊತ್ತಿಗೆ ವಿದ್ಯಾವರ್ಧಕ ಕಾಲೇಜಲ್ಲೇ ಇರ್ತಿದ್ದೆ. ಬಟ್ ನಾನೇನು ಮಿಸ್ಟೇಕ್ ಮಾಡಿದೆ ಅಂದರೆ, ನಾನು ರೀಅರೇಂಜ್ ಮಾಡಲಿಲ್ಲ ವಿದ್ಯಾವರ್ಧಕ ಕಾಲೇಜ್ನ, ಅದು JSS ಕೆಳಗಡೆ ಹಾಕಿದೆ. ನಾನೇನು ಅಂದ್ಕೊಂಡೆ ಅಂದರೆ 2024 ಡೇಟಾ ಪ್ರಕಾರ CSE ಬಂದು 17K ನಿಂತಿತ್ತು ನಮ್ಮ ಕಾಲೇಜಲ್ಲಿ. ಅದಾದಮೇಲೆ AML ಬಂದು 19K ನಿಂತು. ನಾನು ಅಂದ್ಕೊಂಡೆ ಈ ಕಾಲೇಜ್ ಸಿಗಲ್ಲ ಬಿಡು, ಇನ್ನೇನು JSS ಕೆಳಗಡೆ ವಿದ್ಯಾವರ್ಧಕ ಎಲ್ಲ ಸಿಗುತ್ತಲ್ಲ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟೆ. ನಾನು ರೀಅರೇಂಜ್ ಮಾಡಿದರೆ ವಿದ್ಯಾವರ್ಧಕನೇ ಸಿಗ್ತಿತ್ತು. ಬಟ್ ಏನಾಯಿತು ಅಂದರೆ ರೀಅರೇಂಜ್ ಮಾಡಲಿಲ್ಲ, ಸಿಗಲಿಲ್ಲ.
ಸೊ ನಾನೀಗ JSS ಕಾಲೇಜ್ ಚೆನ್ನಾಗಿಲ್ಲ ಅಂತ ಹೇಳ್ತಾಯಿಲ್ಲ, ಬಟ್ ನಮಗೇನಂದರೆ ನನ್ನ ಫ್ಯಾಮಿಲಿಯವ್ರಿಗೆಲ್ಲ ಹತ್ರ ಇತ್ತಲ್ವ, ಆರಾಮಾಗಿ ಹೋಗ್ಬೋದಾಯಿತು. ಆ್ಯಂಡ್ ಕಾಲೇಜು ಚೆನ್ನಾಗಿದೆ. ನನ್ನೆಲ್ಲ ಫ್ಯಾಮಿಲಿಯೂ ಮೈಸೂರಲ್ಲೇ ಇರೋದು. ಸೊ ಆ ಥರ ನೋಡೋಕ್ಕೋಗಿ ವಿದ್ಯಾವರ್ಧಕನೇ ಅಂದ್ಕೊಂಡಿದ್ದು. ಬಟ್ ಬಂದು JSSಗೆ ಬಂದು ಸೇರಿಕೊಂಡೆ. ಹಂಗೆ ನೋಡೋಕೋದ್ರೆ ನಾನು 3rd ರೌಂಡ್ಗೆ ಹಾಕಿದರೆ ಇನ್ನೂ ಒಳ್ಳೆ ಕಾಲೇಜ್ ಸಿಗ್ತಿತ್ತು, ವಿದ್ಯಾವರ್ಧಕನೂ ಸಿಗ್ತಿತ್ತು. RNS ಕಾಲೇಜ್ ಸಿಗೋದು ಚಾನ್ಸ್ ಇತ್ತು ನನಗೆ AMLದು. ಬಿಕಾಸ್ ನಾನು ಕಟ್ ಆಫ್ ನೋಡಿದಾಗ ಗೊತ್ತಾಯಿತು RNS ಕಾಲೇಜ್ದು ನನಗೂ ಸ್ವಲ್ಪ ಕಟ್ ಆಫ್ ಸೇಮ್ ಇದೆ, 22K ಇದೆ ಅಂತ. ಸೊ ಅದು ನನ್ನ ಬ್ಯಾಡ್ ಲಕ್. ಈಗಲೂ ರಿಗ್ರೆಟ್ ಇದೆ, ನಾನು 3rd ರೌಂಡ್ ಅಪ್ಲೈ ಮಾಡಿದರೆ ಇನ್ನೂ ಒಳ್ಳೆ ಕಾಲೇಜ್ ಸಿಗ್ಬೋದಾಗಿತ್ತು ಅಂತ. ಸೊ ನೀವು ಈ ಥರ ಏನು ಮಾಡ್ಕೊಳ್ಳೋಕೆ ಹೋಗಬೇಡಿ, ಕರೆಕ್ಟಾಗಿ ಕಾಲೇಜ್ ಲಿಸ್ಟ್ನ ಮಾಡಿ. ಆ್ಯಂಡ್ ಬೇರೆಯವ್ರ ಲಿಸ್ಟ್ನ ಕಾಪಿ ಮಾಡಬೇಡಿ, ನಿಮ್ಗೆ ಯಾವ ಥರ ಬೇಕು ಆ ಥರ ರೆಡಿ ಮಾಡ್ಕೊಳ್ಳಿ, ಬೇರೆಯವ್ರ ಮಾತನ್ನ ಕೇಳೋಕೆ ಹೋಗಬೇಡಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಬೇಗ 2K ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.